ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 24x30 ಈ ಒಂದು ಹೌಸ್ ಪ್ಲ್ಯಾನಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಡೀಟೇಲ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಈ ಒಂದು ಪ್ಲ್ಯಾನ್ ನಮ್ಮದು ನಾರ್ತ್ ಫೇಸ್ನ ಪ್ಲ್ಯಾನ್ ಆಗಿರುತ್ತೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಫಸ್ಟ್ ಒನ್ನು ಈ ಒಂದು ಪ್ಲ್ಯಾನ್ನಲ್ಲಿ ನಾವು ಏನೆಲ್ಲ ಪ್ರೊವೈಡ್ ಮಾಡಿದ್ದೀವಿ ಅಂತ ನೋಡೋದಾದರೆ ನೋಡಿ, ಇಲ್ಲಿ ನಮಗೆ ಪಾರ್ಕಿಂಗ್ ಏರಿಯಾ ಇದೆ. ಓಕೆ, ಅದಾದ ನಂತರ ಇಲ್ಲಿ ಬಂದು ನಮಗೆ ಡೋರ್ ಇದೆ. ಸೊ ಇದಾದ ನಂತರ ಇದು ಬಂದು ನಮಗೆ ಲಿವಿಂಗ್ ಏರಿಯಾ. ಅದಾದ ನಂತರ ಕಿಚನ್ ಕೊಟ್ಟಿದ್ದೀವಿ. ಅದಾದ ನಂತರ ಇಲ್ಲಿ ಬಂದು ನಮಗೆ ಟಾಯ್ಲೆಟ್ ಇದೆ. ನೋಡಿ, ಇದು ಬಂದು ಅಟ್ಯಾಚ್ಡ್ ಬೆಡ್ರೂಮ್ಗೆ ಇರುವಂಥದ್ದು. ಅದಾದ ನಂತರ ಇಲ್ಲಿ ಕೂಡ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಎರಡು ಬೆಡ್ರೂಮ್ ಕೂಡ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಓಕೆ, ಸೊ ಈ ರೂಮ್ಗೆ ನಾವು ಅಟ್ಯಾಚ್ಡ್ ಟಾಯ್ಲೆಟ್ನ ಈ ಸ್ಟೇರ್ ಕೇಸ್ನ ಕೆಳಗಡೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಇವಾಗ ಒಂದೊಂದಾಗಿ ಡೈಮೆನ್ಷನ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬರೋದು ಸ್ನೇಹಿತರೆ ನಮಗೆ ಪಾರ್ಕಿಂಗ್ ಏರಿಯಾ. ನೋಡಿ, ಪಾರ್ಕಿಂಗ್ ಏರಿಯಾದ ಡೈಮೆನ್ಷನ್ಸ್ ಬಂದು ಎಷ್ಟಿದೆ ಅಂದರೆ 5 ಫೀಟ್ ಇಂಟು ನೋಡಿ 5 ಫೀಟ್ ಇಂಟು 11 ಫೀಟ್. 5 ಫೀಟ್ ನಮಗೆ ಈ ಡೈರೆಕ್ಷನಲ್ಲಿದೆ. ಸೊ 11 ಫೀಟ್ ಬಂದು ನಮಗೆ ಈ ಡೈರೆಕ್ಷನಲ್ಲಿದೆ. ಸೊ ಅದಾದ ನಂತರ ನೆಕ್ಸ್ಟ್ ಒಂದು ಬರೋದು ನಮಗೆ ಓಕೆ. ಸೊ ಅದಾದ ನಂತರ ನೆಕ್ಸ್ಟ್ ಬರೋದು ನಮಗೆ ಲಿವಿಂಗ್ ಏರಿಯಾ. ಓಕೆ, ಸೊ ಹಾಲ್. ಸೊ ಹಾಲ್ನ ಡೈಮೆನ್ಷನ್ ಬಂದು ನೋಡಿ 12 ಫೀಟ್ 1 ಇಂಚಸ್ ಇಂಟು 14 ಫೀಟ್ 2 ಇಂಚಸ್. ಸೊ ಇದು ಬಂದು ನಮಗೆ ಹಾಲ್ ಏರಿಯಾದ ಡೈಮೆನ್ಷನ್ಸ್ ಆಗಿರುತ್ತೆ. ಸೊ 12 ಫೀಟ್ 1 ಇಂಚಸ್ ಅಂದರೆ ಈ ರೀತಿ ಬರುತ್ತೆ. 14 ಫೀಟ್ 2 ಇಂಚಸ್ ಅಂದರೆ ನಮಗೆ ಈ ರೀತಿ ಸಿಗುತ್ತೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಒಂದು ಬರೋದು ಸ್ನೇಹಿತರೆ, ಇಲ್ಲಿ ಬಂದು ನಮಗೆ ಕಿಚನ್ನ ಪ್ರೊವೈಡ್ ಮಾಡಿದ್ದೀವಿ. ಹೌದಾ? ನೋಡಿ, ಕಿಚನ್ನ ಡೈಮೆನ್ಷನ್ ಬಂದು ಎಷ್ಟಿದೆ? 8 ಫೀಟ್ ಇಂಟು 7 ಫೀಟ್ 2 ಇಂಚಸ್ ಇದೆ. ಓಕೆ, ಸೊ 8 ಫೀಟ್ ನಮಗೆ ಈ ಡೈರೆಕ್ಷನಲ್ಲಿ ಬಂದರೆ 7 ಫೀಟ್ 2 ಇಂಚಸ್ ಬಂದು ನಮಗೆ ಈ ಡೈರೆಕ್ಷನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಒಂದು ಸ್ನೇಹಿತರೆ, ಇಲ್ಲಿ ಬಂದು ನಮಗೆ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಇದನ್ನು ನಾವು ಮಾಸ್ಟರ್ ಬೆಡ್ರೂಮ್. ಸೊ ಈ ಬೆಡ್ರೂಮ್ನ ಡೈಮೆನ್ಷನ್ಸ್ ಬಂದು 9 ಫೀಟ್ 8 ಇಂಚಸ್ ಇಂಟು 11 ಫೀಟ್. 9 ಫೀಟ್ 8 ಇಂಚಸ್ ವಿಡ್ತಲ್ಲಿ ಬಂದರೆ ಲೆಂತಲ್ಲಿ ಬಂದು ನಮಗೆ 11 ಫೀಟ್ ಬರುತ್ತೆ. ಸೊ ಇದಕ್ಕೆ ಅಟ್ಯಾಚ್ಡ್ ಆಗಿ ನಾವು ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದು. ಸೊ ಈ ಒಂದು ಟಾಯ್ಲೆಟ್ನ ಡೈಮೆನ್ಷನ್ಸ್ನ ನೋಡೋದಾದರೆ ನೋಡಿ 3 ಫೀಟ್ 8 ಇಂಚಸ್ ಇಂಟು 7 ಫೀಟ್ 2 ಇಂಚಸ್. ಸೊ ಇದು ಬಂದು ನಮಗೆ ಟಾಯ್ಲೆಟ್ನ ಡೈಮೆನ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಸ್ನೇಹಿತರೆ, ಇದಾದ ನಂತರ ಇನ್ನೊಂದು ಬೆಡ್ರೂಮ್ ಇದೆ. ಓಕೆ, ಸೊ ಈ ಬೆಡ್ರೂಮ್ನ ನಾವು ಡೈಮೆನ್ಷನ್ಸ್ನ ನೋಡ್ತಾ ಹೋಗೋಣ. ಓಕೆ, ನೋಡಿ ಬೆಡ್ರೂಮ್. ಸೊ ಇದರ ಡೈಮೆನ್ಷನ್ಸ್ ಬಂದು 9 ಫೀಟ್ 8 ಇಂಚಸ್ ಇಂಟು 10 ಫೀಟ್. ಓಕೆ, 9 ಫೀಟ್ 8 ಇಂಚಸ್ ವಿಡ್ತಲ್ಲಿ ಬಂದರೆ 10 ಫೀಟ್ ನಮಗೆ ಲೆಂತಲ್ಲಿ ಬರುತ್ತೆ. ಸೊ ಇದಕ್ಕೆ ನಾವು ಅಟ್ಯಾಚ್ಡ್ ಆಗಿ ಒಂದು ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದೀವಿ. ನೋಡಿ 5 ಫೀಟ್ 11 ಇಂಚಸ್. ಓಕೆ, ಇಂಟು 4 ಫೀಟ್. 5 ಫೀಟ್ 11 ಇಂಚಸ್ ನಮಗೆ ಈ ಡೈರೆಕ್ಷನಲ್ಲಿ ಸಿಗುತ್ತೆ. 4 ಫೀಟು ನಮಗೆ ವಿಡ್ತಲ್ಲಿ ಸಿಗುತ್ತೆ. ಓಕೆ, ಸೊ ಇದಾಗಿತ್ತು ಸ್ನೇಹಿತರೆ ಎಲ್ಲ ರೂಮ್ಗಳ ಒಂದು ಡೈಮೆನ್ಷನ್ಸ್ಗಳನ್ನು ನಾವು ಪ್ರೊವೈಡ್ ಮಾಡಿರುವಂಥದ್ದು. ಸೊ ಇವಾಗ ವಿಂಡೋಸ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡೋದಾದರೆ ನೋಡಿ, ಹಾಲಲ್ಲಿ ಕೂಡ ಸೊ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಸೊ ಬೆಡ್ರೂಮಲ್ಲಿ ಕೂಡ ವಿಂಡೋ ಇದೆ. ಸೊ ಇಲ್ಲಿ ಕೂಡ ಒಂದು ವಿಂಡೋ ಇದೆ. ಸೊ ನೋಡಿ, ಈ ಬೆಡ್ರೂಮ್ನಲ್ಲಿ ನಾವು 2 ವಿಂಡೋಸ್ಗಳನ್ನ ಪ್ರೊವೈಡ್ ಮಾಡಿರುವಂಥದ್ದು. ಟಾಯ್ಲೆಟ್ನಲ್ಲಿ ವೆಂಟಿಲೇಟರ್ ಹಾಗೂ ಕಿಚನಲ್ಲಿ ಇಲ್ಲಿ ಕೂಡ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಸೊ ಹಾಲಲ್ಲಿ ಕೂಡ ಒಂದು ವಿಂಡೋ ಇದೆ. ಸೊ ಇದು ಬಂದು ನಮಗೆ ಗೇಟ್ ಆಗುತ್ತೆ. ಓಕೆ, ಆರಾಮಾಗಿ ಒಂದು 2 ಬೈಕ್ಗಳನ್ನು ನೀವು ಪಾರ್ಕ್ ಮಾಡ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ 24x30 ಈ ಒಂದು ಹೌಸ್ ಪ್ಲಾನಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೀಟೇಲ್ಗಳು. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.